ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಾಠ 12 ಧಾತುಗಳು, ಸಂಯುಕ್ತಗಳು ಮತ್ತು ಮಿಶ್ರಣಗಳು ಮುಂದುವರೆದ ಭಾಗವನ್ನು ಇವತ್ತಿನ ದಿನ ಅಭ್ಯಾಸವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಧಾತುಗಳು, ಧಾತುಗಳ ಲಕ್ಷಣಗಳು, ಧಾತುಗಳ ವಿವಿಧ ರೂಪಗಳನ್ನು ಈಗಾಗಲೇ ನಾವು ಅಭ್ಯಾಸವನ್ನು ಮಾಡಿದ್ದೇವೆ. ಘನರೂಪದ ಧಾತುಗಳು, ದ್ರವರೂಪದ ಧಾತುಗಳು, ಅನಿಲ ರೂಪದ ಧಾತುಗಳು. ಈ ಧಾತುಗಳು ನೈಸರ್ಗಿಕ ರೂಪದಲ್ಲಿಯೂ ಇರುತ್ತವೆ, ಕೃತಕವಾಗಿಯೂ ತಯಾರಿಸಿದ ಧಾತುಗಳು ಇವೆ ಎನ್ನುವುದನ್ನು ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಹಲವಾರು ಧಾತುಗಳು ಸೇರಿಕೊಂಡು ಹೊಸ ಹೊಸ ವಸ್ತುಗಳು ಉತ್ಪತ್ತಿಯಾಗಿರುತ್ತವೆ. ಹಾಗಾದರೆ ಈ ಹೊಸ ವಸ್ತುಗಳು ಯಾವ ರೀತಿ ಇರುತ್ತವೆ? ಹಾಗಾದರೆ ಎರಡಕ್ಕಿಂತ ಹೆಚ್ಚು ಧಾತುಗಳು ಸೇರಿದರೆ ಹೊಸ ವಸ್ತು ಉತ್ಪತ್ತಿಯಾಗುತ್ತದೆ, ಜೊತೆಗೆ ಆ ವಸ್ತುಗಳ ಲಕ್ಷಣಗಳು ಬೇರೆ ಬೇರೆ ಇರುತ್ತವೆ ಎಂಬುದನ್ನು ನಾವು ಈ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಈ ತರಗತಿಯಲ್ಲಿ ನಾವು ಸಂಯುಕ್ತ ವಸ್ತುಗಳು ಮತ್ತು ಮಿಶ್ರಣಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ವಿದ್ಯಾರ್ಥಿಗಳೇ, 5ನೇ ತರಗತಿಯ ಪರಿಸರ ಅಧ್ಯಯನದ ಪಾಠ ಘಟಕ 12 ಧಾತುಗಳು, ಸಂಯುಕ್ತಗಳು ಮತ್ತು ಮಿಶ್ರಣಗಳು ಮುಂದುವರೆದ ಭಾಗವನ್ನು ಇಂದಿನ ದಿನ ಅಭ್ಯಾಸವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ನಮ್ಮ ನಿತ್ಯ ಜೀವನದಲ್ಲಿ ಬಳಸುವಂತಹ ಅನೇಕ ವಸ್ತುಗಳನ್ನು ಬಹುತೇಕ ನೀವು ಪಟ್ಟಿ ಮಾಡುತ್ತೀರಿ. ಪಟ್ಟಿ ಮಾಡಿ, ನಿಮ್ಮ ನೋಟ್ ಪುಸ್ತಕದಲ್ಲಿ ಪಟ್ಟಿ ಮಾಡಿ. ದಿನನಿತ್ಯ ನಾವು ಬಳಸುವಂತಹ ವಸ್ತುಗಳು ನೀರಿರ್ಬೋದು, ಸಕ್ಕರೆ, ಉಪ್ಪು, ಮಣ್ಣು, ಇಟ್ಟಿಗೆ, ಕಲ್ಲು, ಸೋಪು, ಚಹಾ, ಆಹಾರ, ಹೀಗೆ ಅನೇಕ ವಸ್ತುಗಳನ್ನು ನಾವು ಪಟ್ಟಿ ಮಾಡುತ್ತೇವೆ. ನಿಮ್ಮ ನೋಟ್ ಪುಸ್ತಕದಲ್ಲಿ ನೀವು ಸಹ ಪಟ್ಟಿ ಮಾಡಿರುವಿರಿ ಎಂದು ತಿಳಿದುಕೊಂಡಿರ್ತೇವೆ. ಹಾಗಾದರೆ ಸಂಯುಕ್ತ ವಸ್ತುಗಳು ಹೇಗಿರುತ್ತವೆ? ಸಂಯುಕ್ತ ವಸ್ತುಗಳು ಯಾವುವು? ಅವುಗಳಿಗೆ ನಾವು ಸಂಯುಕ್ತ ವಸ್ತುಗಳು ಎಂದು ಹೇಗೆ ಕರೆಯುತ್ತೇವೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಸಂಯುಕ್ತ ಎಂದರೆ ಎರಡಕ್ಕಿಂತ ಹೆಚ್ಚು ಎನ್ನುವುದು ಅರ್ಥ. ಸಂಯುಕ್ತ ವಸ್ತುಗಳು ಎಂದರೆ 2 ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ನಿರ್ದಿಷ್ಟ ಅಥವಾ ನಿಗದಿತ ಪ್ರಮಾಣದಲ್ಲಿ ರಾಸಾಯನಿಕವಾಗಿ ಸಂಯೋಗ ಹೊಂದಿ ಉತ್ಪತ್ತಿಯಾಗುವಂತಹ ಹೊಸ ವಸ್ತುಗಳಿಗೆ ಸಂಯುಕ್ತ ವಸ್ತುಗಳು ಎಂದು ಕರೆಯುತ್ತೇವೆ. ಇವುಗಳಿಗೆ ಉದಾಹರಣೆಗಳನ್ನು ನಾವು ನೋಡೋಣ. ಪ್ರತಿನಿತ್ಯ ನಾವು ನಿತ್ಯ ಜೀವನದಲ್ಲಿ ಅನೇಕ ಸಂಯುಕ್ತ ವಸ್ತುಗಳನ್ನು ನಾವು ಉಪಯೋಗಿಸುತ್ತೇವೆ. ಆ ಸಂಯುಕ್ತ ವಸ್ತುಗಳು ಯಾವುವು, ಅವುಗಳ ಲಕ್ಷಣಗಳು ಹೇಗಿರುತ್ತವೆ ಎಂಬುದನ್ನು ತಿಳಿಯೋಣ. ವಿದ್ಯಾರ್ಥಿಗಳೇ, ನೀರು, ಸಕ್ಕರೆ, ಅಡಿಗೆ ಉಪ್ಪು, ಅಡಿಗೆ ಸೋಡಾ, ಮೀಥೇನ್, ಇಂಗಾಲದ ಡೈಆಕ್ಸೈಡ್ ಇವೆಲ್ಲ ಸಂಯುಕ್ತ ವಸ್ತುಗಳಿಗೆ ಉದಾಹರಣೆಗಳು. ದಿನನಿತ್ಯ ನಾವು ಉಪಯೋಗಿಸುವಂತಹ ನೀರು ಸಹ ಒಂದು ಸಂಯುಕ್ತ ವಸ್ತು, ಸಕ್ಕರೆಯೂ ಸಹ ಒಂದು ಸಂಯುಕ್ತ ವಸ್ತು, ಅಡಿಗೆ ಉಪ್ಪು, ಅಡಿಗೆ ಸೋಡಾ, ಮೀಥೇನ್ ಎನ್ನುವಂತಹ ಸಂಯುಕ್ತ ವಸ್ತು, ಇಂಗಾಲದ ಡೈಆಕ್ಸೈಡ್ ಇವೆಲ್ಲ ಸಂಯುಕ್ತ ವಸ್ತುಗಳಿಗೆ ಉದಾಹರಣೆಗಳಾಗಿವೆ. ಹಾಗಾದರೆ ಸಂಯುಕ್ತ ವಸ್ತುಗಳು ಎಂದರೆ ಅದರಲ್ಲಿ ಎರಡಕ್ಕಿಂತ ಹೆಚ್ಚು ಧಾತುಗಳು ಸೇರಿರುತ್ತವೆ ಎಂದರ್ಥ. 2 ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ಸೇರಿರುತ್ತವೆ ಎಂಬುದನ್ನು ತಿಳಿಸಿಕೊಡುತ್ತವೆ. ಹಾಗಾದರೆ ನೀರು ಒಂದು ಸಂಯುಕ್ತ ವಸ್ತುವಾದರೆ ನೀರಿನಲ್ಲಿ ಎರಡಕ್ಕಿಂತ ಹೆಚ್ಚು ಧಾತುಗಳು ಇವೆ. ಸಕ್ಕರೆ ಒಂದು ಸಂಯುಕ್ತ ವಸ್ತುವಾದರೆ ಸಕ್ಕರೆಯಲ್ಲೂ ಸಹ ಎರಡಕ್ಕಿಂತ ಹೆಚ್ಚು ಧಾತುಗಳು ಇವೆ. ಅಡಿಗೆ ಉಪ್ಪು ಸಂಯುಕ್ತ ವಸ್ತುವಾದರೆ ಅಡಿಗೆ ಉಪ್ಪಿನಲ್ಲಿ ಸಹ ಎರಡಕ್ಕಿಂತ ಹೆಚ್ಚು ಧಾತುಗಳು ಇವೆ. ಅಡಿಗೆ ಸೋಡಾ, ಮೀಥೇನ್, ಇಂಗಾಲದ ಡೈಆಕ್ಸೈಡ್ ಇವೆಲ್ಲ ಸಂಯುಕ್ತ ವಸ್ತುಗಳಿಗೆ ಉದಾಹರಣೆಗಳಾಗಿವೆ. ಹಾಗಾದರೆ ಸಂಯುಕ್ತ ವಸ್ತುಗಳೆಂದರೆ ಬೇರೆ ಬೇರೆ ರೀತಿಯ ಧಾತುಗಳು ನಿಗದಿತ ಪ್ರಮಾಣದಲ್ಲಿ ರಾಸಾಯನಿಕವಾಗಿ ಸಂಯೋಗ ಹೊಂದಿ ಉತ್ಪತ್ತಿಯಾಗುವಂತಹ ವಸ್ತುಗಳಿಗೆ ಸಂಯುಕ್ತ ವಸ್ತುಗಳು ಎಂದು ಕರೆಯುತ್ತೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ತಮ್ಮ ನೋಟ್ ಪುಸ್ತಕದಲ್ಲಿ ಸಂಯುಕ್ತ ವಸ್ತುಗಳು ಎಂದರೇನು ಎನ್ನುವಂತಹ ವಾಕ್ಯವನ್ನು ಬರೆದಿಟ್ಟುಕೊಳ್ಳಿ. ಜೊತೆಗೆ ಸಂಯುಕ್ತ ವಸ್ತುವಿಗೆ ಇರುವಂತಹ ಉದಾಹರಣೆಗಳನ್ನು ಈ ಮೂಲಕ ನಿಮಗೆ ತಿಳಿಸಲಾಗಿದೆ. ಈ ಉದಾಹರಣೆಗಳನ್ನು ಸಂಯುಕ್ತ ವಸ್ತು ಎಂದರೇನು ಎಂಬುದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಮುಂದೆ ಸಂಯುಕ್ತ ವಸ್ತುಗಳು ರಾಸಾಯನಿಕ ಸಂಯೋಗ ಯಾವ ರೀತಿ ಹೊಂದುತ್ತವೆ
ಹಾಗಾದ್ರೆ ಧಾತುಗಳು ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ, ಒಂದೇ ರೀತಿಯ ಪರಮಾಣುಗಳನ್ನು ಹೊಂದಿರುವಂತಹ ವಸ್ತುಗಳು, ಅವುಗಳಿಗೆ ಧಾತುಗಳು ಎಂದು ಕರೆಯುತ್ತೇವೆ. ಆ ಧಾತುಗಳಲ್ಲಿ ಬೇರೆ ಬೇರೆ ಪರಮಾಣುಗಳು ಇರುವುದಿಲ್ಲ. ಹಾಗಾದ್ರೆ ಈಗ ನಾವು ಈಗಾಗಲೇ ಕಳೆದ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಧಾತುಗಳು, ನೈಸರ್ಗಿಕ ಧಾತುಗಳು 90 ನೈಸರ್ಗಿಕ ಧಾತುಗಳಿವೆ, ಸುಮಾರು 18ಕ್ಕಿಂತ ಹೆಚ್ಚು ಕೃತಕ ಧಾತುಗಳಿವೆ. ಇವೆಲ್ಲ ಧಾತುಗಳು ವಿಭಿನ್ನ ತಮ್ಮದೇ ಆದ ರೀತಿಯ ಪರಮಾಣುಗಳು ಹೊಂದಿರುತ್ತವೆ. ಒಂದು ಧಾತುವಿನ ಪರಮಾಣು ಇನ್ನೊಂದು ಧಾತುವಿನ ಪರಮಾಣುಗಳಿಗೆ ಅದು ಸರಿಸಮ ಆಗಿರುವುದಿಲ್ಲ, ಬೇರೆ ಬೇರೆ ಆಗಿರುತ್ತವೆ, ವಿಭಿನ್ನವಾಗಿರುತ್ತವೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಸಂಯುಕ್ತ ವಸ್ತುಗಳಲ್ಲಿ ಧಾತುಗಳು ಯಾವ ರೀತಿ ಸಂಯೋಗ ಹೊಂದಿರುತ್ತವೆ ಎಂಬುದನ್ನ ಅಭ್ಯಾಸವನ್ನು ಮಾಡೋಣ. ಇಲ್ಲಿ ಒಂದು ಚಿತ್ರವಿದೆ. ಈ ಚಿತ್ರದಲ್ಲಿ ಎರಡು ಧಾತುಗಳು ರಾಸಾಯನಿಕವಾಗಿ ಸಂಯೋಗ ಹೊಂದಿವೆ. ಒಂದು ಕಾರ್ಬನ್ನಿನ ಧಾತು, ಇನ್ನೊಂದು ಆಕ್ಸಿಜನ್ನಿನ ಧಾತು. ಇವೆರಡೂ ಧಾತುಗಳು ಸೇರಿಕೊಂಡು ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಎನ್ನುವಂತಹ ಸಂಯುಕ್ತ ವಸ್ತು ತಯಾರಾಗಿದೆ. ಹಾಗಾದ್ರೆ ಇಲ್ಲಿ ಸಂಯುಕ್ತ ವಸ್ತುವಿನಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ಇದು ರಾಸಾಯನಿಕವಾಗಿ ಸಂಯೋಗ ಹೊಂದಿರುವುದರಿಂದ ಈ ಧಾತುಗಳನ್ನ ಸುಲಭವಾಗಿ ವಿಭಜಿಸಲು ಸಾಧ್ಯವಾಗುವುದಿಲ್ಲ. ಸುಲಭ ವಿಧಾನದಿಂದ ವಿಭಜಿಸಲು ಈ ಸಂಯೋಗ ಹೊಂದಿರುವಂತಹ ರಾಸಾಯನಿಕ ಸಂಯೋಗ ಹೊಂದಿರುವಂತಹ ಧಾತುಗಳನ್ನು ವಿಭಜಿಸಲು ಸಾಧ್ಯವಾಗುವುದಿಲ್ಲ. ಹಾಗಾದ್ರೆ ಇಂಗಾಲದ ಡೈಆಕ್ಸೈಡ್ ಒಂದು ಸಂಯುಕ್ತ ವಸ್ತು. ಇಂಗಾಲದ ಡೈಆಕ್ಸೈಡ್ ನಲ್ಲಿರುವಂತಹ ಧಾತುಗಳು ಕಾರ್ಬನ್ ಮತ್ತು ಆಕ್ಸಿಜನ್. ಕಾರ್ಬನ್ ಒಂದು ಪ್ರಮಾಣದಲ್ಲಿ, ಆಕ್ಸಿಜನ್ ಎರಡು ಪ್ರಮಾಣದಲ್ಲಿ ರಾಸಾಯನಿಕವಾಗಿ ಸಂಯೋಗ ಹೊಂದಿ ಇಂಗಾಲದ ಡೈಆಕ್ಸೈಡ್ ಎನ್ನುವಂತಹ ವಸ್ತು ತಯಾರಾಗಿದೆ. ಹಾಗಾದ್ರೆ ಇಲ್ಲಿ ಒಂದು ಸಂಯುಕ್ತ ವಸ್ತುವಿಗೆ ಉದಾಹರಣೆ ಇದೆ, NaCl. ಅದನ್ನು ಸೋಡಿಯಂ ಕ್ಲೋರೈಡ್ ಎಂದು ಕರೆಯುತ್ತೇವೆ. ಹಾಗಾದ್ರೆ ಇದರ ಸಾಮಾನ್ಯ ಹೆಸರು ಅಡಿಗೆ ಉಪ್ಪು ಎಂದು. ಹಾಗಾದ್ರೆ ಈ ಅಡಿಗೆ ಉಪ್ಪನ್ನ ಪ್ರತಿನಿತ್ಯ ನಾವು ಬಳಸುವಂತಹ ವಸ್ತುವಾಗಿದೆ. ಇಲ್ಲಿ ನಾವು ಗಮನಿಸುವಂತಹ ಒಂದು ವಿಶೇಷವಾದ ಅಂಶವೇನೆಂದರೆ, ಇಲ್ಲಿ Na ಎನ್ನುವುದು ಒಂದು ಧಾತುವಿನ ರಾಸಾಯನಿಕ ಸಂಕೇತವಾಗಿದೆ. Na ಎಂದರೆ ಸೋಡಿಯಂ, Cl ಎಂದರೆ ಕ್ಲೋರಿನ್. ಹಾಗಾದ್ರೆ ಸೋಡಿಯಂ ಒಂದು ವಿಷಕಾರಿ ವಸ್ತು, ಕ್ಲೋರಿನ್ ಸಹ ಒಂದು ವಿಷಕಾರಿ ವಸ್ತು. ಹಾಗಾದ್ರೆ ಸೋಡಿಯಂ ಕೇವಲ ಧಾತು ಇದ್ದಾಗ ವಿಷಕಾರಿ ವಸ್ತು ಆಗಿರುತ್ತದೆ, ಕ್ಲೋರಿನ್ ಸಹ ಒಂದು ಧಾತು ಇದ್ದಾಗ ಅದು ಸಹ ವಿಷಕಾರಿ ವಸ್ತು ಆಗಿರುತ್ತದೆ. ಈ ಎರಡೂ ವಿಷಕಾರಿ ವಸ್ತುಗಳು ರಾಸಾಯನಿಕವಾಗಿ ಸಂಯೋಗ ಹೊಂದಿ ನಮಗೆಲ್ಲರಿಗೂ ಉಪಯುಕ್ತವಾಗಿರುವಂತಹ ವಸ್ತುವನ್ನ ಉತ್ಪತ್ತಿ ಮಾಡುತ್ತವೆ. ಆ ವಸ್ತು ಸೋಡಿಯಂ ಕ್ಲೋರೈಡ್. ಇದರ ಸಾಮಾನ್ಯ ಹೆಸರು ಅಡಿಗೆ ಉಪ್ಪು ಎಂದು ನಾವು ಕರೆಯುತ್ತೇವೆ. ಹಾಗಾದ್ರೆ ಪ್ರತಿನಿತ್ಯ ಇದನ್ನು ನಾವು ಬಳಸುವಂತಹ ಅತಿ ಅವಶ್ಯಕವಾಗಿರುವಂತಹ ವಸ್ತುವಾಗಿದೆ. ಇಲ್ಲಿ ನಾವು ಗಮನಿಸುವಂತಹ ಒಂದು ವಿಶೇಷ ಅಂಶವೇನೆಂದರೆ, ಸೋಡಿಯಂ ಕ್ಲೋರೈಡ್ ನಲ್ಲಿ ಸೋಡಿಯಂ ಲಕ್ಷಣಗಳಾಗಲಿ ಕ್ಲೋರಿನ್ ಲಕ್ಷಣಗಳಾಗಲಿ ಇರುವುದಿಲ್ಲ. ಇಲ್ಲಿ ಎರಡೂ ಧಾತುವಿನ ಲಕ್ಷಣಗಳು ಇಲ್ಲದೆ ಬೇರೆ ಒಂದು ಹೊಸ ವಸ್ತು ಉತ್ಪತ್ತಿಯಾಗಿರುತ್ತದೆ. ಹೊಸ ವಸ್ತುವಿನ ಲಕ್ಷಣಗಳು ಈ ಸಂಯುಕ್ತ ವಸ್ತುವಿನಲ್ಲಿ ಕಂಡು ಬರುತ್ತದೆ ಎನ್ನುವುದನ್ನ ನಾವು ಈ ಮೂಲಕ ತಿಳಿದುಕೊಳ್ಳಬೇಕು. ಹಾಗಾದ್ರೆ ಇಂಗಾಲದ ಡೈಆಕ್ಸೈಡ್ ನಲ್ಲಿ ಸಹ ಇಂಗಾಲದ ಗುಣಲಕ್ಷಣಗಳು, ಆಕ್ಸಿಜನ್ ಧಾತುವಿನ ಗುಣಲಕ್ಷಣಗಳು ಇರುವುದಿಲ್ಲ. ಇಂಗಾಲದ ಡೈಆಕ್ಸೈಡ್ ಎನ್ನುವಂತಹ ಹೊಸ ವಸ್ತು ಉತ್ಪತ್ತಿಯಾಗಿರುತ್ತದೆ. ಇಲ್ಲಿ ಸೋಡಿಯಂ ಕ್ಲೋರೈಡ್ ಎನ್ನುವಂತಹ ಹೊಸ ವಸ್ತು ಉತ್ಪತ್ತಿಯಾಗಿರುತ್ತದೆ. ಹಾಗಾದ್ರೆ ಸಂಯುಕ್ತ ವಸ್ತುವಿನಲ್ಲಿರುವಂತಹ ಧಾತುಗಳು ರಾಸಾಯನಿಕವಾಗಿ ಸಂಯೋಗ ಹೊಂದಿರುತ್ತವೆ ಎಂಬುದನ್ನ ಈ ಮೂಲಕ ನಾವು ತಿಳಿದುಕೊಳ್ಳಬೇಕು. ಹಾಗಾದ್ರೆ ಪ್ರತಿನಿತ್ಯ ನಾವು ಉಪಯೋಗಿಸುವಂತಹ ಸಕ್ಕರೆ, ಅದು ಒಂದು ಸಂಯುಕ್ತ ವಸ್ತುವಿಗೆ ಉದಾಹರಣೆ. ಹಾಗಾದ್ರೆ ಸಕ್ಕರೆಯಲ್ಲಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಧಾತುಗಳಿಂದ ಸಕ್ಕರೆ ಎನ್ನುವಂತಹ ಸಂಯುಕ್ತ ವಸ್ತು ತಯಾರಾಗಿದೆ. ಪ್ರತಿನಿತ್ಯ ನಾವು ಉಪಯೋಗಿಸುವಂತಹ ನೀರು ಒಂದು ಸಂಯುಕ್ತ ವಸ್ತುವಿಗೆ ಉದಾಹರಣೆ. ಹಾಗಾದ್ರೆ ನೀರು ಸಹ ಅದರಲ್ಲಿ ಎರಡು ಧಾತುಗಳಿವೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಹೈಡ್ರೋಜನ್ ಒಂದು ಪ್ರಮಾಣದಲ್ಲಿ, ಹೈಡ್ರೋಜನ್ ಎರಡು ಪ್ರಮಾಣದಲ್ಲಿ, ಆಕ್ಸಿಜನ್ ಒಂದು ಪ್ರಮಾಣದಲ್ಲಿ ಸೇರಿಕೊಂಡು ನೀರು ಎನ್ನುವಂತಹ ಸಂಯುಕ್ತ ವಸ್ತು ತಯಾರಾಗಿದೆ. ಹಾಗಾದ್ರೆ ನೀರಿನಲ್ಲಿ ಹೈಡ್ರೋಜನ್ ಲಕ್ಷಣಗಳಾಗಲಿ ಆಕ್ಸಿಜನ್ ಲಕ್ಷಣಗಳಾಗಲಿ ಇರುವುದಿಲ್ಲ. ಅದೇ ರೀತಿ ಸಕ್ಕರೆಯಲ್ಲಿ ಕಾರ್ಬನ್ ಲಕ್ಷಣಗಳಾಗಲಿ ಹೈಡ್ರೋಜನ್ ಲಕ್ಷಣಗಳಾಗಲಿ ಆಕ್ಸಿಜನ್ ಲಕ್ಷಣಗಳಾಗಲಿ ಇರುವುದಿಲ್ಲ. ಮೂರು ಧಾತುಗಳು ಸೇರಿ ಸಕ್ಕರೆ ಎನ್ನುವಂತಹ ಸಂಯುಕ್ತ ವಸ್ತು ತಯಾರಾಗಿದೆ. ಹಾಗಾದ್ರೆ ಸೋಡಿಯಂ ಕ್ಲೋರೈಡ್ ನಲ್ಲಿ ಸೋಡಿಯಂ ಲಕ್ಷಣಗಳಾಗಲಿ ಕ್ಲೋರಿನ್ ಲಕ್ಷಣಗಳಾಗಲಿ ಇರುವುದಿಲ್ಲ, ಬೇರೆ ವಸ್ತು ಉತ್ಪತ್ತಿಯಾಗಿರುತ್ತದೆ ಎನ್ನುವುದನ್ನ ನಾವು ಈ ಮೂಲಕ ತಿಳಿದುಕೊಳ್ಳಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಮುಂದಿನ ಅಂಶಗಳನ್ನು ತಿಳಿದುಕೊಳ್ಳೋಣ. ಹಾಗಾದ್ರೆ ಇನ್ನೊಂದು ವಿಶೇಷ ಅಂಶವೇನೆಂದರೆ, ನಾವು ಈಗಾಗಲೇ ಧಾತುಗಳನ್ನು ಗುರುತಿಸಲು ರಾಸಾಯನಿಕ ಸಂಕೇತಗಳನ್ನ ಬಳಸುವಂತಹ ವಿಧಾನವನ್ನ ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ. ಹಾಗಾದ್ರೆ ಸಂಯುಕ್ತ ವಸ್ತುಗಳನ್ನ ಗುರುತಿಸಲು ಸಂಯುಕ್ತ ವಸ್ತುವಿನಲ್ಲಿರುವಂತಹ ಧಾತುಗಳು ಯಾವುವು, ಎಷ್ಟು ಪ್ರಮಾಣದಲ್ಲಿವೆ ಎಂಬುದನ್ನು ತಿಳಿದುಕೊಳ್ಳಲು ಗುರುತಿಸುವಂತಹ ಸೂತ್ರವನ್ನ ಅಣುಸೂತ್ರ ಎಂದು ಕರೆಯುತ್ತೇವೆ. ಹಾಗಾದ್ರೆ ಸಂಯುಕ್ತ ವಸ್ತುಗಳ ಅಣುಸೂತ್ರ ಹೇಗಿವೆ, ಅವುಗಳನ್ನ
ಯಾವ ಅನುಪಾತದಲ್ಲಿ ಆ ಧಾತುಗಳು ಸೇರಿಕೊಂಡಿವೆ, ಸಂಯೋಗಗೊಂಡಿವೆ, ರಾಸಾಯನಿಕವಾಗಿ ಸಂಯೋಗಗೊಂಡಿವೆ ಎಂಬುದನ್ನ ನಾವು ಈ ಚಿತ್ರದ ಮೂಲಕ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಚಿತ್ರವಿದೆ ಸಂಯುಕ್ತ ವಸ್ತುಗಳ ಉದಾಹರಣೆಗಳಿಗೆ. ಇಲ್ಲಿ ಸೋಡಿಯಂ ಕ್ಲೋರೈಡ್ NaCl. ಹಾಗಾದ್ರೆ Na ಒಂದು ಪ್ರಮಾಣದಲ್ಲಿ, ಕ್ಲೋರಿನ್ ಒಂದು ಪ್ರಮಾಣದಲ್ಲಿ. ಇಲ್ಲಿ ನಾವು ತಿಳಿದುಕೊಳ್ಳುವಂತಹ ಅಂಶವೇನೆಂದರೆ ಈ ಸಂಯುಕ್ತ ವಸ್ತುವಿನಲ್ಲಿ ಇರುವಂತಹ ಧಾತುಗಳ ಅನುಪಾತಗಳು ನಿರ್ದಿಷ್ಟ ಅನುಪಾತದಲ್ಲಿ ಸೇರಿಕೊಂಡಿರುತ್ತವೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಹಾಗಾದ್ರೆ ಯಾವ ಅನುಪಾತದಲ್ಲಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಜೊತೆಗೆ ಈ ಸಂಯುಕ್ತ ವಸ್ತುವಿನಲ್ಲಿರುವಂತಹ ಧಾತುಗಳು ಯಾವುವು ಎಂಬುದನ್ನು ಸಹ ನಾವು ತಿಳಿದುಕೊಳ್ಳಬಹುದು. ಹಾಗಾದ್ರೆ ಇನ್ನೊಂದು ಸಂಯುಕ್ತ ವಸ್ತುವಿದೆ ಮೀಥೇನ್. ಮೀಥೇನ್ ಸಂಯುಕ್ತ ವಸ್ತುವಿನ ಅಣುಸೂತ್ರ CH4. ಹಾಗಾದ್ರೆ ಸೋಡಿಯಂ ಕ್ಲೋರೈಡಿನ ಅಣುಸೂತ್ರ NaCl ಎನ್ನುವುದು. ಹಾಗಾದ್ರೆ CH4 ಎಂದರೆ C ಒಂದು ಪ್ರಮಾಣದಲ್ಲಿ, H ಅಂದ್ರೆ ಹೈಡ್ರೋಜನ್ ಎರಡು ಪ್ರಮಾಣದಲ್ಲಿ, C ಅಂದ್ರೆ ಕಾರ್ಬನ್ ಇಂಗಾಲ ಒಂದು ಪ್ರಮಾಣದಲ್ಲಿ, H ಅಂದ್ರೆ ಹೈಡ್ರೋಜನ್ ಜಲಜನಕ ನಾಲ್ಕು ಪ್ರಮಾಣದಲ್ಲಿ ಸೇರಿಕೊಂಡು ರಾಸಾಯನಿಕವಾಗಿ ಸಂಯೋಗ ಹೊಂದಿ ಮೀಥೇನ್ ಎನ್ನುವಂತಹ ಹೊಸ ವಸ್ತು ಉತ್ಪತ್ತಿಯಾಗಿದೆ. ಹಾಗಾದ್ರೆ ಈ ಮೀಥೇನ್ ಅಲ್ಲಿ ಕಾರ್ಬನ್ನಿನ ಲಕ್ಷಣಗಳಾಗಲಿ ಹೈಡ್ರೋಜನಿನ ಲಕ್ಷಣಗಳಾಗಲಿ ಇರುವುದಿಲ್ಲ. ಅದೇ ರೀತಿ ಸೋಡಿಯಂ ಕ್ಲೋರೈಡ್ ನಲ್ಲೂ ಸಹ ಸೋಡಿಯಂ ಲಕ್ಷಣಗಳಾಗಲಿ ಕ್ಲೋರಿನ್ ಲಕ್ಷಣಗಳಾಗಲಿ ಇರುವುದಿಲ್ಲ. ಇನ್ನೊಂದು ಅಮೋನಿಯಾ ಎನ್ನುವಂತಹ ಸಂಯುಕ್ತ ವಸ್ತುವಿನ ಉದಾಹರಣೆಗಳನ್ನು ಕೊಡಲಾಗಿದೆ. ಅಮೋನಿಯಾದ ಅಣುಸೂತ್ರ NH3. ಹಾಗಾದ್ರೆ N ಎಂದರೆ ನೈಟ್ರೋಜನ್ ಸಾರಜನಕ ಎನ್ನುವುದು, H ಅಂದರೆ ಹೈಡ್ರೋಜನ್ ಜಲಜನಕ ಎನ್ನುವುದು. ಹಾಗಾದ್ರೆ ಸಾರಜನಕ ಒಂದು ಪ್ರಮಾಣದಲ್ಲಿ, ಜಲಜನಕ ಮೂರು ಪ್ರಮಾಣದಲ್ಲಿ ರಾಸಾಯನಿಕವಾಗಿ ಸಂಯೋಜನೆ ಹೊಂದಿ ಅಮೋನಿಯಾ ಎನ್ನುವಂತಹ ಹೊಸ ವಸ್ತು ಉತ್ಪತ್ತಿಯಾಗಿದೆ. ಅಮೋನಿಯಾವನ್ನು ಗುರುತಿಸಲು NH3 ಎನ್ನುವಂತಹ ಅಣುಸೂತ್ರವನ್ನ ಉಪಯೋಗಿಸುತ್ತಾರೆ. ಹಾಗಾದ್ರೆ ಇಲ್ಲೊಂದು ಚಿತ್ರವಿದೆ. ಇಲ್ಲೇ ಒಂದು ಸಂಯುಕ್ತ ವಸ್ತು ತಾಮ್ರದ ಸಲ್ಫೇಟ್ ಎನ್ನುವಂತಹ ಸಂಯುಕ್ತ ವಸ್ತುವಿದೆ. ಈ ತಾಮ್ರದ ಸಲ್ಫೇಟ್ ನಲ್ಲಿರುವಂತಹ ಘಟಕಗಳು ತಾಮ್ರ, ಗಂಧಕ ಮತ್ತು ಆಮ್ಲಜನಕ. ಅದರ ರಾಸಾಯನಿಕ ಅಣುಸೂತ್ರ CuSO4. Cu ಎಂದರೆ ತಾಮ್ರ ಧಾತುವಿನ ರಾಸಾಯನಿಕ ಸಂಕೇತವಾಗಿದೆ. S ಎಂದರೆ ಗಂಧಕ ಧಾತುವಿನ ರಾಸಾಯನಿಕ ಸಂಕೇತವಾಗಿದೆ. O ಎನ್ನುವುದು ಆಕ್ಸಿಜನ್ ಧಾತುವಿನ ರಾಸಾಯನಿಕ ಸಂಕೇತವಾಗಿದೆ. ಇಲ್ಲಿ ನಾವು ಗಮನಿಸುವಂತಹ ಅಂಶವೇನೆಂದರೆ ತಾಮ್ರ ಒಂದು ಪ್ರಮಾಣದಲ್ಲಿ, ಗಂಧಕ ಅಂದ್ರೆ ಸಲ್ಫರ್ ಒಂದು ಪ್ರಮಾಣದಲ್ಲಿ, ಆಕ್ಸಿಜನ್ ಆಮ್ಲಜನಕ ನಾಲ್ಕು ಪ್ರಮಾಣದಲ್ಲಿ ರಾಸಾಯನಿಕವಾಗಿ ಸಂಯೋಜನೆ ಹೊಂದಿ ತಾಮ್ರದ ಸಲ್ಫೇಟ್ ಎನ್ನುವಂತಹ ಸಂಯುಕ್ತ ವಸ್ತು ತಯಾರಾಗಿದೆ. ಇಲ್ಲಿ ಇನ್ನೊಂದು ಸಂಯುಕ್ತ ವಸ್ತುವಿಗೆ ಉದಾಹರಣೆ ಇದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎನ್ನುವುದು. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನಲ್ಲಿರುವಂತಹ ಘಟಕಗಳು ಕ್ಯಾಲ್ಸಿಯಂ ಜಲಜನಕ ಮತ್ತು ಆಮ್ಲಜನಕ, ಹೈಡ್ರೋಜನ್ ಮತ್ತು ಆಕ್ಸಿಜನ್, ಕ್ಯಾಲ್ಸಿಯಂ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎನ್ನುವುದು. Ca ಎಂದರೆ ಕ್ಯಾಲ್ಸಿಯಂ ಧಾತುವಿನ ರಾಸಾಯನಿಕ ಸಂಕೇತ. ಧಾತುಗಳನ್ನು ಗುರುತಿಸಲು ರಾಸಾಯನಿಕ ಸಂಕೇತಗಳನ್ನು ಉಪಯೋಗಿಸುತ್ತಾರೆ, ಸಂಯುಕ್ತ ವಸ್ತುಗಳನ್ನು ಗುರುತಿಸಲು ಅಣುಸೂತ್ರವನ್ನು ಉಪಯೋಗಿಸುತ್ತಾರೆ. ಹಾಗಾದ್ರೆ ಕ್ಯಾಲ್ಸಿಯಂನ ರಾಸಾಯನಿಕ ಸಂಕೇತ Ca ಎನ್ನುವುದು. ಅದೇ ರೀತಿ ಆಕ್ಸಿಜನ್ನಿನ ರಾಸಾಯನಿಕ ಸಂಕೇತ O ಎನ್ನುವುದು, ಹೈಡ್ರೋಜನ್ನಿನ ರಾಸಾಯನಿಕ ಸಂಕೇತ H ಎನ್ನುವುದು. ಇಲ್ಲಿ ಕ್ಯಾಲ್ಸಿಯಂ ಒಂದು ಪ್ರಮಾಣದಲ್ಲಿ, ಆಕ್ಸಿಜನ್ ಎರಡು ಪ್ರಮಾಣದಲ್ಲಿ, ಹೈಡ್ರೋಜನ್ ಎರಡು ಪ್ರಮಾಣದಲ್ಲಿ ಸೇರಿಕೊಂಡು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎನ್ನುವಂತಹ ಹೊಸ ವಸ್ತು ಸಂಯುಕ್ತ ವಸ್ತು ತಯಾರಾಗಿದೆ. ಹಾಗಾದ್ರೆ ಇಲ್ಲಿ ರಾಸಾಯನಿಕವಾಗಿ ಸಂಯೋಜನೆ ಹೊಂದಿದ ನಂತರ ಸಂಯುಕ್ತ ವಸ್ತು ತಯಾರಾಗಿರುತ್ತದೆ. ಹಾಗಾದ್ರೆ ಈ ಸಂಯುಕ್ತ ವಸ್ತುವಿನಲ್ಲಿರುವಂತಹ ಧಾತುಗಳನ್ನ ಸುಲಭ ವಿಧಾನದಿಂದ ಬೇರ್ಪಡಿಸಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ನಾವು ಗಮನಿಸಬೇಕಾಗುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿರುವಂತಹ ಸಂಯುಕ್ತ ವಸ್ತುಗಳು ಅಣುಸೂತ್ರಗಳನ್ನ, ಅವುಗಳಲ್ಲಿರುವಂತಹ ನಿರ್ದಿಷ್ಟ ಧಾತುಗಳು ಇರುವಂತಹ ಅನುಪಾತಗಳನ್ನ, ಘಟಕಗಳನ್ನ ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ನೋಟ್ ಮಾಡಿಕೊಳ್ಳಿ. ಸಂಯುಕ್ತ ವಸ್ತುಗಳ ಅಣುಸೂತ್ರ ಎಂದರೆ ಅಣುವಿನಲ್ಲಿರುವಂತಹ ಪರಮಾಣುಗಳ ಸಂಖ್ಯೆಗಳನ್ನ ರಾಸಾಯನಿಕ ಸಂಕೇತದ ಮೂಲಕ ಸೂಚಿಸುವುದನ್ನ ಅಣುಸೂತ್ರ ಎಂದು ಕರೆಯುತ್ತೇವೆ. ಸಂಯುಕ್ತ ವಸ್ತುವಿನಲ್ಲಿರುವಂತಹ ಪರಮಾಣುಗಳ ಒಟ್ಟು ಸೇರಿ ಅಣುಗಳಾಗಿರುತ್ತವೆ. ಆ ಸಂಯುಕ್ತ ವಸ್ತುವಿನ ಅಣುವಿನಲ್ಲಿ ಯಾವ ಯಾವ ಪರಮಾಣುಗಳು ಎಷ್ಟು ಎಷ್ಟು ಅನುಪಾತದಲ್ಲಿ ಇರುತ್ತವೆ ಎಂಬುದನ್ನು ಸೂಚಿಸುವುದನ್ನ ಅಣುಸೂತ್ರ ಎಂದು ಕರೆಯುತ್ತೇವೆ. ನಾವು ಮುಂದಿನ ಅಂಶಗಳನ್ನು ತಿಳಿದುಕೊಳ್ಳೋಣ. ಈಗಾಗಲೇ ನಾವು ಸಂಯುಕ್ತ ವಸ್ತುಗಳ ಬಗ್ಗೆ ಏನನ್ನು ತಿಳಿದುಕೊಂಡಿದ್ದೇವೆ ಎಂಬುದನ್ನ ನಾವು ತಿಳಿದುಕೊಳ್ಳೋಣ. ಸಂಯುಕ್ತ ವಸ್ತುಗಳ ಸಾರಾಂಶ. ಹಾಗಾದ್ರೆ ಮೊದಲ ಸಾರಾಂಶ ಏನು ತಿಳಿಸಿಕೊಡುತ್ತದೆ ನೋಡೋಣ. ಸಂಯುಕ್ತ ವಸ್ತುಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳಿಂದ ಆಗಿರುತ್ತವೆ. ನಾವೆಲ್ಲ ಬಹಳಷ್ಟು ಗಮನಿಸಬೇಕಾಗಿರುವಂತಹ ಅಂಶವಾಗಿದೆ ಇದು. ಸಂಯುಕ್ತ ವಸ್ತುವಿನಲ್ಲಿ ಎರಡಿರಬಹುದು, ಎರಡಕ್ಕಿಂತ ಹೆಚ್ಚು ಧಾತುಗಳು
ಕೂಡಿರುತ್ತವೆ, ಆಗಿರುತ್ತವೆ, ಧಾತುಗಳಿಂದ ಆಗಿರುತ್ತವೆ ಎನ್ನುವಂಥ ಅಂಶವನ್ನು ನಾವೆಲ್ಲ ತಿಳಿದುಕೊಳ್ಳಬೇಕು. ಜೊತೆಗೆ ಮತ್ತು ಸಂಯುಕ್ತ ವಸ್ತುವಿನಲ್ಲಿರುವಂತಹ ಧಾತುಗಳು ನಿಶ್ಚಿತ ಅನುಪಾತದಲ್ಲಿರುತ್ತವೆ, ಹೆಚ್ಚು ಕಡಿಮೆ ಅನುಪಾತದಲ್ಲಿರುವುದಿಲ್ಲ, ನಿರ್ದಿಷ್ಟವಾದ ಅನುಪಾತದಲ್ಲಿರುತ್ತವೆ. ಉದಾಹರಣೆ ನೀರು, ಇದರಲ್ಲಿ ಹೈಡ್ರೋಜನ್ 2 ಪ್ರಮಾಣ, ಆಕ್ಸಿಜನ್ 1 ಪ್ರಮಾಣ, ಅಮೋನಿಯಾ, ತಾಮ್ರದ ಸಲ್ಫೇಟ್, ಸಲ್ಫೂರಿಕ್ ಆಮ್ಲ, ಹೀಗೆ ಅನೇಕ ಸಂಯುಕ್ತ ವಸ್ತುವಿನಲ್ಲಿರುವಂತಹ ಧಾತುಗಳು ನಿರ್ದಿಷ್ಟವಾದ ಅನುಪಾತದಲ್ಲಿರುತ್ತವೆ ಎಂಬುದನ್ನು ನಾವೆಲ್ಲ ತಿಳಿದುಕೊಳ್ಳಬೇಕು. ಸಂಯುಕ್ತ ವಸ್ತುಗಳ ಗುಣಗಳು ಅದರಲ್ಲಿರುವ ಮೂಲ ಧಾತುವಿನ ಗುಣಗಳಿಗಿಂತ ಭಿನ್ನವಾಗಿರುತ್ತವೆ ಎಂಬುದನ್ನು ನಾವು ಮನಗಾಣಬೇಕು. ಹಾಗಾದ್ರೆ ಈಗಾಗಲೇ ನಾವು ಅನೇಕ ಸಂಯುಕ್ತ ವಸ್ತುಗಳನ್ನು ಅಭ್ಯಾಸ ಮಾಡಿದ್ದೇವೆ. ಹಾಗಾದ್ರೆ ಆ ಅಭ್ಯಾಸ ಮಾಡಿದಾಗ ಆ ಮೂಲ ಧಾತುವಿನ ಗುಣ ಏನಿರುತ್ತದೆ, ಆ ಮೂಲ ಧಾತುವಿನ ಗುಣ ಸಂಯುಕ್ತ ವಸ್ತುವಿನ ಗುಣದಲ್ಲಿ ಇರುವುದಿಲ್ಲ. ಆ ಗುಣ ಸಂಯುಕ್ತ ವಸ್ತುವಿನ ಗುಣನೇ ಬೇರೆಯಾಗಿರುತ್ತವೆ ಎಂಬುದನ್ನ ನಾವು ಈಗಾಗಲೇ ಇದರಲ್ಲಿ ನಾವು ತಿಳಿದುಕೊಳ್ಳಬೇಕು. ಈಗ ಸೋಡಿಯಂ ಕ್ಲೋರೈಡ್ ಆಯ್ತು, ಉಪ್ಪು ಸಕ್ಕರೆ ಆಯಿತು, ಗಂಧಕಾಮ್ಲ, ಹೀಗೆ ನೈಟ್ರಿಕ್ ಆಮ್ಲ, ಈಗ ಅನೇಕ ಸಂಯುಕ್ತ ವಸ್ತುಗಳನ್ನು ನಾವು ಗಮನಕ್ಕೆ ತೆಗೆದುಕೊಂಡ್ರೆ ಆ ಸಂಯುಕ್ತ ವಸ್ತುವಿನಲ್ಲಿರುವಂತಹ ಮೂಲ ಗುಣ ಆ ಮೂಲ ಧಾತುವಿನ ಗುಣಗಳಿಗಿಂತ ಭಿನ್ನವಾಗಿರುತ್ತದೆ ಎಂಬುದನ್ನು ನಾವೆಲ್ಲ ತಿಳಿದುಕೊಳ್ಳಬೇಕು. ಇವು ಸಂಯುಕ್ತ ವಸ್ತುಗಳ ಸಾರಾಂಶ. ನೀವು ವಿದ್ಯಾರ್ಥಿಗಳು ಇದನ್ನ ತಮ್ಮ ನೋಟ್ ಪುಸ್ತಕದಲ್ಲಿ ನೋಟ್ ಮಾಡಿಕೊಳ್ಳಬೇಕು. ಹೀಗೆ ನಾವು ಸಂಯುಕ್ತ ವಸ್ತುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮುಂದೆ ನಾವು ಮಿಶ್ರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಿಶ್ರಣಗಳಲ್ಲೂ ಸಹ 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ಕೂಡಿರುತ್ತವೆ, ಆದರೆ ಅವು ರಾಸಾಯನಿಕವಾಗಿ ಕೂಡಿರುವುದಿಲ್ಲ, ಭೌತಿಕವಾಗಿ ಕೂಡಿರುತ್ತವೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಹಾಗಾದ್ರೆ ಮಿಶ್ರಣ, ನಾವು ನಿತ್ಯ ಜೀವನದಲ್ಲಿ ನಾವು ಉಪಯೋಗಿಸುವಂತಹ ಅನೇಕ ವಸ್ತುಗಳು ಮಿಶ್ರಣಗಳಿಂದ ಕೂಡಿರುತ್ತವೆ. ಉದಾಹರಣೆ, ನಾವು ಪ್ರತಿನಿತ್ಯ ನಾವು ನಡೆದಾಡುವಂತಹ ಭೂಮಿ ಮೇಲಿರುವಂತಹ ಮಣ್ಣು ಸಹ ಒಂದು ಮಿಶ್ರಣ. ಸಸ್ಯಗಳ ಅವಶೇಷಗಳನ್ನು ಹೊಂದಿರುವಂತಹ ಅಂಶಕ್ಕೆ ಹ್ಯೂಮಸ್ ಎಂದು ಕರೆಯುತ್ತೇವೆ. ಸಸ್ಯಗಳ ಎಲೆ, ಕಾಂಡ, ಬೇರು, ಸಸ್ಯಗಳ ಎಲೆ ಮತ್ತು ಕಾಂಡದಲ್ಲಿರುವಂತಹ ಅಂಶಗಳು ಮಣ್ಣಿನಲ್ಲಿ ಸೇರಿಕೊಂಡು ಉಂಟಾಗಿರುವಂತಹ ವಸ್ತುವಿಗೆ ಹ್ಯೂಮಸ್ ಎಂದು ಕರೆಯುತ್ತೇವೆ. ಈ ಹ್ಯೂಮಸ್ ಸಹ ಒಂದು ಮಿಶ್ರಣಕ್ಕೆ ಉದಾಹರಣೆಯಾಗಿದೆ. ಗಾಳಿಯೂ ಸಹ ಒಂದು ಮಿಶ್ರಣಕ್ಕೆ ಉದಾಹರಣೆ, ಸಮುದ್ರದ ನೀರು ಸಹ ಮಿಶ್ರಣಕ್ಕೆ ಉದಾಹರಣೆ. ಹೀಗೆ ಈ ಮಿಶ್ರಣ ಅಂತ ಯಾಕೆ ಇದನ್ನು ಕರೆಯುತ್ತೇವೆ ಎಂದರೆ, ಇದರಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ಯಾವುದೇ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗ ಹೊಂದದೆ ಭೌತಿಕವಾಗಿ ಸೇರಿಕೊಂಡಿರುತ್ತವೆ. ರಾಸಾಯನಿಕವಾಗಿ ಸೇರಿಕೊಂಡಿರುವುದು ಸಂಯುಕ್ತ ವಸ್ತು, ಆದರೆ ಮಿಶ್ರಣಗಳು ಭೌತಿಕವಾಗಿ ಸೇರಿಕೊಂಡಿರುತ್ತವೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಹಾಗಾದ್ರೆ ಈ ಮಿಶ್ರಣಗಳಿಗೆ ಉದಾಹರಣೆಗಳನ್ನ, ಮಿಶ್ರಣ ಎಂದರೇನು ಎಂಬುದನ್ನ ನಾವು ತಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಮಿಶ್ರಣದಲ್ಲಿರುವಂತಹ ವಸ್ತುಗಳನ್ನ ನಾವು ಸುಲಭ ವಿಧಾನದಿಂದ ಬೇರ್ಪಡಿಸಬಹುದು, ಆದರೆ ಸಂಯುಕ್ತ ವಸ್ತುವಿನಲ್ಲಿ ರಾಸಾಯನಿಕವಾಗಿ ಸಂಯೋಗ ಹೊಂದಿರುವಂತಹ ವಸ್ತುಗಳನ್ನ ಸುಲಭ ವಿಧಾನದಿಂದ ಬೇರ್ಪಡಿಸಲು ಸಾಧ್ಯವಾಗುವುದಿಲ್ಲ. ಮಿಶ್ರಣದಲ್ಲಿರುವಂತಹ ವಸ್ತುಗಳನ್ನ ಬಹಳಷ್ಟು ಸುಲಭ ವಿಧಾನದಿಂದ ನಾವು ಬೇರ್ಪಡಿಸಬಹುದು. ಈಗ ಅಕ್ಕಿಯಲ್ಲಿರುವಂತಹ ಕಲ್ಲು, ಬೇರೆ ಬೇರೆ ರೀತಿಯ ವಸ್ತುಗಳು ಅಕ್ಕಿಯಲ್ಲಿ ಸೇರಿದ್ರೆ ಸುಲಭ ತೂರುವುದರ ಮೂಲಕ, ಅದನ್ನು ಕೈಯಿಂದ ಆರಿಸುವುದರ ಮೂಲಕ ನಾವು ಬೇರ್ಪಡಿಸಬಹುದು. ಮಣ್ಣಿನಲ್ಲಿರುವಂತಹ ಕಲ್ಲಿನ ಅಂಶ, ಹ್ಯೂಮಸ್ಸಿನ ಅಂಶ, ಈಗ ಅದನ್ನು ಸುಲಭ ವಿಧಾನದಿಂದ ಬೇರ್ಪಡಿಸಬಹುದು. ಗಾಳಿಯಲ್ಲಿರುವಂತಹ ಅನಿಲಗಳು, ಆಕ್ಸಿಜನ್ ಆಯ್ತು, ನೈಟ್ರೋಜನ್ ಆಯ್ತು, ಕಾರ್ಬನ್ ಡೈಆಕ್ಸೈಡ್ ಆಯ್ತು, ಹೀಗೆ ಜಡಾನಿಲ ಆಯಿತು, ಗಾಳಿಯಲ್ಲಿರುವಂತಹ ಅನಿಲಗಳು, ಇವು ಮಿಶ್ರಣವಾಗಿ ಬೇರ್ಪಡಿಸಬಹುದು. ಸಮುದ್ರದ ನೀರಿನಲ್ಲಿರುವಂತಹ ನೀರನ್ನ ಸುಲಭ ವಿಧಾನದಿಂದ ನಾವು ಬೇರ್ಪಡಿಸಬಹುದು ಎಂಬುದನ್ನ ನಾವು ಇಲ್ಲಿ ತಿಳಿದುಕೊಳ್ಳಬೇಕು. ಹಾಗಾದ್ರೆ ಮಿಶ್ರಣವನ್ನ ಸುಲಭ ವಿಧಾನದಿಂದ ಬೇರ್ಪಡಿಸಬಹುದು ಎನ್ನುವುದನ್ನ ನಾವೆಲ್ಲ ತಿಳಿದುಕೊಳ್ಳಬೇಕು. ಹಾಗಾದ್ರೆ ಸಂಯುಕ್ತ ವಸ್ತುಗಳು ಮತ್ತು ಮಿಶ್ರಣಗಳ ನಡುವಿನ ವ್ಯತ್ಯಾಸಗಳು ಏನಿವೆ ಎಂಬುದನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದ್ರೆ ಕೇಳಿ, ಸಂಯುಕ್ತ ವಸ್ತುಗಳು ಮತ್ತು ಮಿಶ್ರಣಗಳು. ಸಂಯುಕ್ತ ವಸ್ತುಗಳು 2 ಅಥವಾ 2ಕ್ಕಿಂತ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಬೆರೆತಾಗ ಸಂಯುಕ್ತಗಳು ಉಂಟಾಗುತ್ತವೆ. ಇಲ್ಲಿ ನಾವು ಗಮನಿಸಬೇಕು, ಸಂಯುಕ್ತ ವಸ್ತುಗಳು ರಾಸಾಯನಿಕವಾಗಿ ಬೆರೆತಿರುತ್ತವೆ, ಧಾತುಗಳು 2ಕ್ಕಿಂತ ಹೆಚ್ಚು ಇರುತ್ತವೆ ಎಂಬುದನ್ನ. ಇಲ್ಲಿ ಮಿಶ್ರಣಗಳಲ್ಲಿ ಧಾತುಗಳು ಇರಬಹುದು ಅಥವಾ ಬೇರೆ ಬೇರೆ ವಸ್ತುಗಳು ಇರಬಹುದು, ಅವು ಭೌತಿಕವಾಗಿ ಬೆರೆತಿರುತ್ತವೆ. ಭೌತಿಕವಾಗಿ ಬೆರೆತು ಮಿಶ್ರಣಗಳು ಉಂಟಾಗುತ್ತವೆ. ಇಲ್ಲಿ ಸಂಯುಕ್ತಗಳಲ್ಲಿ ರಾಸಾಯನಿಕವಾಗಿ ಬೆರೆತು ಸಂಯುಕ್ತ ವಸ್ತು ಅಂತ ಉಂಟಾಗುತ್ತವೆ. ಹಾಗಾದ್ರೆ ಸಂಯುಕ್ತ ವಸ್ತುಗಳಲ್ಲಿರುವಂತಹ ಘಟಕಗಳು ನಿರ್ದಿಷ್ಟ ಅನುಪಾತ ಅಥವಾ ಪ್ರಮಾಣದಲ್ಲಿ ಬೆರೆತಿರುತ್ತವೆ, ಆದರೆ ಮಿಶ್ರಣದ ಘಟಕಗಳು ಅಥವಾ ವಸ್ತುಗಳು ಯಾವುದೇ ಪ್ರಮಾಣದಲ್ಲಿ ಆದರೂ ಬೆರೆತಿರಬಹುದು. ಇಲ್ಲಿ ನಾವು ಗಮನಿಸುವಂತಹ ಅಂಶಗಳು, ಮಣ್ಣಿನಲ್ಲಿ ಕಲ್ಲು, ಮಣ್ಣು ಹೀಗೆ ಬೇರೆ ಬೇರೆ ಪ್ರಮಾಣದಲ್ಲಿ ಬೆರೆತಿರಬಹುದು, ಆದರೆ ನೀರಿನಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ಬೆರೆತಿರುತ್ತವೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅಂದ್ರೆ ಸಂಯುಕ್ತ ವಸ್ತುವಿನಲ್ಲಿರುವಂತಹ ಧಾತುಗಳು ನಿರ್ದಿಷ್ಟ ಅನುಪಾತ ಅಥವಾ ಪ್ರಮಾಣದಲ್ಲಿ ಬೆರೆತಿರುತ್ತವೆ ಎಂಬುದನ್ನು ನಾವು ಮನಗಾಣಬೇಕು.
ಸಂಯುಕ್ತ ವಸ್ತುಗಳ ಘಟಕ ವಸ್ತುಗಳು ಒಂದುಗೂಡಿದ ನಂತರ ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುವುದಿಲ್ಲ. ಸಂಯುಕ್ತ ವಸ್ತುಗಳ ಘಟಕಗಳು, ಈ ಉದಾಹರಣೆ ನಾವು ಇದನ್ನ ತಗೋಬಹುದು. ಈಗ ಅಮೋನಿಯಾ ನೋಡಿದ್ವಿ, ಸೋಡಿಯಂ ಕ್ಲೋರೈಡ್ ನೋಡಿದ್ವಿ, ಗಂಧಕಾಮ್ಲ ಎನ್ನುವಂತಹ ಒಂದು ಸಂಯುಕ್ತ ವಸ್ತು ಇದೆ. ಗಂಧಕಾಮ್ಲದ ಅಣುಸೂತ್ರ H2SO4 ಎನ್ನುವುದು. ಹಾಗಾದ್ರೆ ಹೈಡ್ರೋಜನ್ 2 ಪ್ರಮಾಣ, ಸಲ್ಫರ್ 4 ಸಲ್ಫರ್ ಮತ್ತು ಆಕ್ಸಿಜನ್, ಸಲ್ಫರ್ 1 ಪ್ರಮಾಣ, ಆಕ್ಸಿಜನ್ 4 ಪ್ರಮಾಣದಲ್ಲಿ ಅಲ್ಲಿ ಬೆರೆತಿರುತ್ತವೆ. ಅಲ್ಲಿ ಹೈಡ್ರೋಜನ್ ಮತ್ತು ಸಲ್ಫರ್, ಆಕ್ಸಿಜನ್ ಇವು ತಮ್ಮ ಮೂಲ ಲಕ್ಷಣ ಆ ಗಂಧಕಾಮ್ಲದಲ್ಲಿ ಇರುವುದಿಲ್ಲ. ಗಂಧಕಾಮ್ಲದ ಲಕ್ಷಣವೇ ಬೇರೆಯಾಗಿರುತ್ತವೆ. ಆದರೆ ಮಿಶ್ರಣಕ್ಕೆ ನಾವು ನೋಡುವಾಗ ಮಿಶ್ರಣದ ಘಟಕ ವಸ್ತುಗಳು ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುತ್ತವೆ. ಉದಾಹರಣೆ ಗಾಳಿಯಲ್ಲಿರುವಂತಹ ಆಕ್ಸಿಜನ್, ನೈಟ್ರೋಜನ್ ತಮ್ಮ ಮೂಲ ಲಕ್ಷಣ ಹಾಗೆ ಇರುತ್ತವೆ. ಅವು ಬೆರೆತಿರುವುದು ಭೌತಿಕವಾಗಿ ಬೆರೆತಿರುವುದರಿಂದ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುತ್ತವೆ. ಹಾಗೆ ಸಂಯುಕ್ತ ವಸ್ತುಗಳು, ಸಂಯುಕ್ತಗಳ ಘಟಕ ವಸ್ತುಗಳನ್ನ ಸರಳವಾಗಿ ವಿಭಜಿಸಲು ಸಾಧ್ಯವಿಲ್ಲ. ಅದನ್ನ ರಾಸಾಯನಿಕ ಕ್ರಿಯೆಗಳಿಂದ ಮಾತ್ರ ವಿಭಜಿಸಬಹುದು. ರಾಸಾಯನಿಕ ಕ್ರಿಯೆಗಳು ಮಾಡೋದು ಸರಳ ಅಲ್ಲ, ಅದನ್ನ ಸರಳ ವಿಧಾನದಿಂದ ವಿಭಜಿಸಲು ಸಾಧ್ಯವಿಲ್ಲ. ಆದರೆ ಮಿಶ್ರಣದ ಘಟಕ ವಸ್ತುಗಳನ್ನ ಸರಳ ವಿಧಾನದಿಂದ ನಾವೆಲ್ಲ ವಿಭಜಿಸಬಹುದು. ಹಾಗಾದ್ರೆ ಈ ರೀತಿ ಸಂಯುಕ್ತ ವಸ್ತುಗಳು ಮತ್ತು ಮಿಶ್ರಣಗಳ ನಡುವಿನ ವ್ಯತ್ಯಾಸಗಳನ್ನ ನಾವು ಗುರುತಿಸಬಹುದು, ಗಮನಿಸಬಹುದು. ಹಾಗಾದ್ರೆ ಈ ಸಂಯುಕ್ತ ಮತ್ತು ಮಿಶ್ರಣಗಳ ನಡುವಿನ ವ್ಯತ್ಯಾಸವನ್ನ ನಾವು ತಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಈ ಘಟಕದಲ್ಲಿ ವಸ್ತುಗಳನ್ನ ನಾವು ಧಾತುಗಳು ಬೇರೆ ಬೇರೆ, ಸಂಯುಕ್ತ ವಸ್ತುಗಳು ಬೇರೆ, ಮಿಶ್ರಣಗಳನ್ನ ನಾವು ಗುರುತಿಸಬಹುದು. ಧಾತುಗಳನ್ನ ಒಂದೇ ವಿಧದ ಪರಮಾಣುಗಳನ್ನು ಹೊಂದಿರುತ್ತವೆ. ಸಂಯುಕ್ತ ವಸ್ತುಗಳು 2ಕ್ಕಿಂತ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಕೂಡಿರುತ್ತವೆ. ಮಿಶ್ರಣಗಳು 2 ಅಥವಾ 2ಕ್ಕಿಂತ ಹೆಚ್ಚಿನ ವಸ್ತುಗಳು ಭೌತಿಕವಾಗಿ ಸೇರಿರುತ್ತವೆ ಎಂಬುದನ್ನ ನಾವು ಗಮನಿಸಬೇಕು. ನಾವೆಲ್ಲ ಸಂಯುಕ್ತ ವಸ್ತುಗಳನ್ನ, ಮಿಶ್ರಣಗಳನ್ನ, ಧಾತುಗಳನ್ನ ಗುರುತಿಸಲು ಶಕ್ತರಾಗಿದ್ದೇವೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಇಲ್ಲಿಯವರೆಗೆ ನಾವು ಧಾತುಗಳು, ಸಂಯುಕ್ತ ವಸ್ತುಗಳು ಮತ್ತು ಮಿಶ್ರಣಗಳ ನಡುವಿನ ವ್ಯತ್ಯಾಸಗಳನ್ನ, ಅವುಗಳ ಅಂಶಗಳನ್ನ ತಿಳಿದುಕೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.